ಈ ಕಾಶಿ ಡಮರು ಕಾಶಿ ಸ್ವರಶಂಕರ ಮ್ಯೂಸಿಕ್ ಫೆಸ್ಟಿವಲ್ ಅಲ್ಲಿ ನಾವು ಪರ್ಫಾರ್ಮ್ ಮಾಡಿದ್ವಿ. ಡಮರು ಅಂದ ತಕ್ಷಣ ಮಾಹೇಶ್ವರ ಸೂತ್ರ. ಸೊ ಅದರಿಂದ ಫಸ್ಟ್ ನಾನು ಕಾರ್ಯಕ್ರಮ ಶುರು ಮಾಡ್ಬೇಕು ಅನ್ನೋ ಫಸ್ಟ್ ಔಟ್ಲೈನ್ ಆಯ್ತು. ಅದ್ರ ಜೊತೆಗೆ ನಾದ ಇದ್ದೇ ಇದೆ, ಆದ್ರೆ ವೇದನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ತಾಳವಾದ್ಯಗಳು ಕರ್ನಾಟಿಕ್ ಬೇಸ್ಡ್ ತಾಳವಾದ್ಯ ಇರುತ್ತೆ, ಆದ್ರೆ ಇದನ್ನ ವಿಭಿನ್ನವಾಗಿ ಹಿಂದೂಸ್ತಾನಿ ಶೈಲಿಯ ತಬಲಾ ಬೇಸ್ಡ್ ಪರ್ಕಷನ್ ಇನ್ಸ್ಟ್ರುಮೆಂಟ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಆಯ್ತು ಈ ಕಾರ್ಯಕ್ರಮದಿಂದ. ಈ ಕಾರ್ಯಕ್ರಮಕ್ಕೋಸ್ಕರನೇ ರೂಪರೇಷೆ ಮಾಡಿದಂತ ಅನೇಕ ಪರಂಗಳು, ಚಕ್ರಧಾರಗಳು, ವೇದ ಮಂತ್ರದ ಪಂಚರುದ್ರ, ವಾಮದೇವ, ಅಘೋರ, ಈಶಾನ, ಸತ್ಪುರುಷ, ತ್ರ್ಯಂಬಕ, ಈ ಪಂಚರುದ್ರ ಇರುವಂತಹ ಮಂತ್ರಗಳನ್ನ ಇಟ್ಕೊಂಡು ಅದಕ್ಕೆ ಕಥಕ್ ನೃತ್ಯ ಶೈಲಿಯದು ಒಂದು ಚಂದ ಕವಿತ್ವ ಇದನ್ನ ಕೂಡ ಬೇಸ್ ಅಳವಡಿಸ್ಕೊಂಡು ಅದಕ್ಕೆ ಪರಂಗಳನ್ನ ಇನ್ಕ್ಲೂಡ್ ಮಾಡಿ ಹಿಂದೂಸ್ತಾನಿ ಶೈಲಿಯ ಗಾಯನ ಕೂಡ ಈ ಕಾರ್ಯಕ್ರಮದಲ್ಲಿ ಇಟ್ಕೊಳ್ಳೋಣ. ಸೊ ಮೆಲೋಡಿಕ್ ಕಾಂಪೋಸಿಷನ್ ಬಂತು ಅಂದ್ರೆ ಆ ತಾಳವಾದ್ಯದ ಮೆರುಗು ಹೆಚ್ಚುತ್ತೆ. ವೇದ, ನಾದ, ಸ್ವರ, ಲಯ, ತಾಳ ಇದಿಷ್ಟು ಸೇರಿ ನಾದದ ಉಪಾಸನೆ ಮಾಡ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು.